ಮುಂಗಾರು ಆರಂಭದ ಮೊದಲ ಹಬ್ಬವಾಗಿರುವ ಕಾರ ಹುಣ್ಣಿಮೆಯು ಹಬ್ಬಗಳನ್ನು ಕರೆದುಕೊಂಡು ಬರುವ ಹಬ್ಬ ಎಂದು ಗ್ರಾಮೀಣ ಪ್ರದೇಶದ ಜನರ ಮಾತು. ಇಲ್ಲಿಂದಲೇ ನಮ್ಮ ಹಬ್ಬಗಳು ಆರಂಭವಾಗುತ್ತದೆ. ಇಂತಹ ಹಬ್ಬ ಜೂನ್ 27ರಂದು ರಬಕವಿ ಬನಹಟ್ಟಿಯಲ್ಲಿ ಸಂಭ್ರಮದಿಂದ ನಡೆಯಿತು. ನಗರದಲ್ಲಿ ಹನುಮಾನ್ ದೇವಸ್ಥಾನದ ಮುಂಭಾಗದಲ್ಲಿ ಹಾಗೂ ಮಲ್ಲಿಕಾರ್ಜುನ ದೇವಸ್ಥಾನದ ರಸ್ತೆ ಮಾರ್ಗದಲ್ಲಿ ಹೊಸೂರಿನ 25ಕ್ಕೂ ಹೆಚ್ಚು ಕುಂಬಾರ ಮನೆತನದವರು ಬೆಳಿಗ್ಗೆ 7 ಗಂಟೆಗೆ ಮಣ್ಣಿನ ಎತ್ತುಗಳನ್ನು ಮಾಡಲು ತೊಡಗಿದ್ದರು. ಸಂಜೆ 7 ಗಂಟೆಯವರೆಗೆ ಎತ್ತುಗಳನ್ನು ಮಾರಾಟ ಮಾಡಿದರು. ರೂಪಾಯಿ 30ರಿಂದ 100ರವರೆಗೆ ಬೆಲೆಯಲ್ಲಿ ಅಂದಾಜು 5-6 ಸಾವಿರದಷ್ಟು ಎತ್ತಿನ ಜೋಡಿಗಳು ಮಾರಾಟಗೊಂಡವು. ಜೊತೆಗೆ ಬಣ್ಣ ಬಣ್ಣದ ಬಸವಣ್ಣನ ಮೂರ್ತಿಗಳು ಕೂಡ ಮಾರುಕಟ್ಟೆಯಲ್ಲಿ ಆಕರ್ಷಣೆ ಮೂಡಿಸಿದ್ದವು. ನಮಸ್ಕಾರ, ನಾನು ಶ್ರೀಶೈಲ್ ಬುರ್ಲಿ, ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ರಬಕವಿ ಬನಹಟ್ಟಿಯ ಗೌರವ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೇನೆ. ಆತ್ಮೀಯರೇ, ಇಂದು ಉತ್ತರ ಕರ್ನಾಟಕದ ಆದ್ಯಂತ ಕಾರು ಹುಣ್ಣಿಮೆ ಹಬ್ಬವನ್ನು ಭಾಳ ಸಡಗರದಿಂದ ಆಚರಿಸ್ತಿದ್ದಾರೆ. ರೈತರ ಹಬ್ಬ ಇದು, ಮಣ್ಣಿನ ಮಕ್ಕಳ ಹಬ್ಬ. ಈ ಹಬ್ಬದ ನಿಮಿತ್ತವಾಗಿ ಮನೆಯಲ್ಲಿ ಬಸವಣ್ಣಗಳನ್ನ ತಯಾರು ಮಾಡ್ತಾರೆ. ಹೊಸೂರಿನ ಕುಂಬಾರರು ವಿಶೇಷವಾಗಿ ಈ ಮಣ್ಣಿನ ಎತ್ತುಗಳನ್ನು ತಯಾರು ಮಾಡುವಲ್ಲಿ ಬಹಳ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಆ ಮೂಲಕ ಎತ್ತುಗಳನ್ನು ತಯಾರು ಮಾಡಿ ಮನೆಗಳಿಗೆ ಪೂರೈಸ್ತಾರೆ. ಜನರು ಕೂಡ ಅಷ್ಟೇ ಉತ್ಸಾಹದಿಂದ ನಿಜವಾದ ಎತ್ತುಗಳನ್ನ ಯಾವ ರೀತಿ ಶೃಂಗಾರ ಮಾಡ್ತಾರೋ ಈ ಎತ್ತುಗಳನ್ನು ಕೂಡ ಅಷ್ಟೇ ಶೃಂಗಾರ ಮಾಡ್ತಾರೆ. ಮನೆಯಲ್ಲಿ ವಿಶೇಷ ಅಡುಗೆ ಮಾಡಿ ಹೋಳಿಗೆ, ಕಡುಬು ಈ ರೀತಿಯಾಗಿ ವಿಶೇಷ ಅಡುಗೆ ಮಾಡುವ ಮೂಲಕ ಮನೆಯಲ್ಲಿಯೂ ಕೂಡ ಹಬ್ಬದ ವಾತಾವರಣ ಈ ಸಂದರ್ಭದಲ್ಲಿ ಮೂಡುತ್ತೆ. ಕಾರು ಹುಣ್ಣಿಮೆಯ ಸಂದರ್ಭದಲ್ಲಿ ಸಾಯಂಕಾಲ ಎತ್ತುಗಳನ್ನ ಕರಿ ಬಿಡುವ ಮೂಲಕ ಎತ್ತುಗಳ ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ. ಆ ಮೂಲಕ ರೈತರು ಖುಷಿ ಪಡುತ್ತಾರೆ. ಜೊತೆಗೆ ಊರಿನಲ್ಲಿ ವಿಶಿಷ್ಟವಾದ ಗುಂಡು ಕಲ್ಲು ಇರ್ತವೆ. ಆ ಗುಂಡು ಕಲ್ಲುಗಳನ್ನು ಕೂಡ ಎತ್ತಿ ಅವುಗಳಿಗೆ ಆ ಯಾವ ಎತ್ತು ಗೆದ್ದಿರ್ತೋ ಆ ಎತ್ತಿನ ಹೆಸರನ್ನು ಆ ಕಲ್ಲಿಗೆ ಇಡುವ ಮೂಲಕ ಇದನ್ನು ಕೂಡ ಸಂಭ್ರಮದಿಂದ ಆಚರಣೆ ಮಾಡುತ್ತಾರೆ. ಒಟ್ಟಿನಲ್ಲಿ ಉತ್ತರ ಕರ್ನಾಟಕದ ರೈತರ ಹೆಮ್ಮೆಯ ಸಂಸ್ಕೃತಿ ಈ ಕಾರು ಹುಣ್ಣಿಮೆ. ಈ ಮಣ್ಣಿನ ಎತ್ತುಗಳನ್ನ ಮಾಡುವ ಮೂಲಕ ರೈತರು ಆ ಎತ್ತುಗಳಿಗೆ ಒಂದು ಸಂಭ್ರಮದ ರೀತಿಯಲ್ಲಿ ಈ ಕಾರು ಹುಣ್ಣಿಮೆಯ ನಿಮಿತ್ತವಾಗಿ ಮುಂಗಾರಿಗೆ ಸ್ವಾಗತವನ್ನು ಮಾಡುತ್ತಾರೆ. ತಮಗೆಲ್ಲ ಗೊತ್ತಿರುವಂತೆ ಈ ನಮ್ಮ ಹಬ್ಬಗಳು ನಮ್ಮ ಸಂಸ್ಕೃತಿಯ ಭಾಗ. ನಾವು ಇವುಗಳನ್ನ ಆಚರಿಸ್ತಾ ಹೋಗೋದರಿಂದಾಗಿ ನಮ್ಮ ಮೂಲ ಬೇರುಗಳನ್ನ, ನಮ್ಮ ಸಂಸ್ಕೃತಿಯ ಆಳವನ್ನು ನಮ್ಮ ಮುಂದಿನ ಜನಾಂಗಕ್ಕೆ ಪರಿಚಯ ಮಾಡಿಕೊಡಬೇಕಾದ ಅಗತ್ಯ ಇದೆ. ಆ ದಿಸೆಯಲ್ಲಿ ನಮ್ಮ ಯುವ ಜನಾಂಗ ಕೂಡ ಇದರ ಬಗ್ಗೆ ಭಾಳಷ್ಟು ಆಸಕ್ತಿಯನ್ನು ವಹಿಸಿ ಈ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅವರು ಕೂಡ ಇದರಲ್ಲಿ ತಲ್ಲೀನರಾಗ್ತಾ ಇರೋದು, ಇದರಲ್ಲಿ ಭಾಗವಹಿಸ್ತಾ ಇರೋದು ನಿಜವಾಗಲೂ ಶ್ಲಾಘನೀಯ. ನಮ್ಮ ಯುವಕರು ಆ ರೀತಿಯಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಮುಂದುವರಿಸುವ ಭಾಗವಾಗಿದ್ದಾರೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಹುದು.